ದಿನಾಂಕ 20ನೇ ತಾರೀಕು ಸಂಜೆ ಬಹುಶಃ 5:30 ಗಂಟೆಗೆ ನಮಗೆ ಒಂದು ಮಾಹಿತಿ ಬರುತ್ತೆ ತೆಲಂಗಾಣದಿಂದ. ಒಂದು ಫೈನಾನ್ಷಿಯಲ್ ಫ್ರಾಡ್ ಅಕ್ಯೂಸ್ಡ್ ಆರೋಪಿಗಳು ನಿಮ್ಮ ಲಿಮಿಟ್ಸಲ್ಲಿ ಇದ್ದಾರೆ, ಅವರಿಗೆ ಸೈಂಟಿಫಿಕ್ ಕ್ಲೂ ಇತ್ತು. ಸೊ ಅವರು ನಮಗೆ ತಿಳಿಸಿದರು. ಆ ಮಾಹಿತಿ ಬೇಸಿಸ್ ಮೇಲೆ ನಾವೇ ಇನ್ನೂ ಫರ್ದರ್ ಡೀಟೇಲ್ಸ್ ಇಟ್ಕೊಂಡು 3 ಜಾಗ ಚೆಕ್ ಪೋಸ್ಟ್ ಹಾಕಿದೆ. ಚೆಕ್ ಪೋಸ್ಟ್ ಆಗಿ ವೆಹಿಕಲ್ ಬೈ ವೆಹಿಕಲ್ ಪರಿಶೀಲನೆ ಮಾಡಿದೆ. ನಮ್ಮ ಎಲ್ಲ ಆಫೀಸರ್ಸ್ ಆವಾಗ ಗ್ರೌಂಡಲ್ಲಿ ಇದ್ದರು, ಆನ್ ದ ಹೈವೇ ಓನ್ಲಿ NH4ಅಲ್ಲಿ. ಸೊ ನಮಗೆ ಕೊನೆಗೆ ಅವರು ಏನು ರಾಮದುರ್ಗಕ್ಕೆ ಕಡೆ ಹೊಂಟಿದ್ರು, ಆವಾಗ ಸಿಕ್ಕರು. ಮನಸೂರೆಗೊಳಿಸುವ ಆಕರ್ಷಕ ಆಭರಣಗಳು ಮೀರಾ ಕೊಪ್ಪಿಕ ರಸ್ತೆ ಹುಬ್ಬಳ್ಳಿ. ನಮಗೆ ಇರುತ್ತೆ, ಲೊಕೇಶನ್ ಬರುತ್ತೆ ಫೋನ್ದು. ಆ ಫೋನ್ ಲೊಕೇಶನ್ ಬೇಸಿಸ್ ಮೇಲೆ ನಾವೇ ಅವ್ರಿಗೆ ಟ್ರೇಸ್ ಮಾಡಿದ್ವಿ. ಇದು 24 ಕೋಟಿ ಫ್ರಾಡ್ ಅಮೌಂಟ್ ಆಗಿದೆ ತೆಲಂಗಾಣದಲ್ಲಿ ಸೆಂಟ್ರಲ್ ಕ್ರೈಮ್ ಸ್ಟೇಷನ್ನಲ್ಲಿ ಮೊಕದ್ದಮೆ ಸಂಖ್ಯೆ 120/2025 ಸೆಕ್ಷನ್ 316 ಕ್ಲಾಸ್ 2 318 ಕ್ಲಾಸ್ 4 ಆಫ್ BNS ಕಳೆದ ತಿಂಗಳು 18ನೇ ತಾರೀಕು 9ನೇ ತಿಂಗಳು ಅಲ್ಲಿ ರಿಜಿಸ್ಟರ್ ಆಗಿದೆ. ಅದಾದಮೇಲೆ ಅವ್ರ ಕಸ್ಟಡಿಯಿಂದ ಇಬ್ಬರು ಅಕ್ಯೂಸ್ಡ್ ಸತೀಶ್ ಗೋಪಾಲಪತಿ ಮತ್ತು ಅವರು ಮಿಸ್ಸಸ್ ಶಿಲ್ಪಾ ಬಾಂದಾ ಕಸ್ಟಡಿ ತಪ್ಪಿಸ್ಕೊಂಡು ಹೊರಟ್ಬಿಟ್ರು. ಅಲ್ಲಿಂದ ಆವಾಗಿಂದ ಅವರು ಎಬ್ಸ್ಕಾಂಡಿಂಗ್ ಇದ್ರು. ಹಂಗಿದ್ದಾರೆ. ಅವ್ರ ಹೆಸರು ನಮಗೆ P. ವಿನಯ್ ಕುಮಾರ್ ಅಂತ. ನಮಗೆ FIR ಕಾಪಿ ಸಿಕ್ಕಿದ್ದು, ನಮಗೆ ಗೊತ್ತಿಲ್ಲ ಅವರು ತಂದೆ ಏನು ಕೆಲಸ ಮಾಡ್ತಾರೆ, ಬಟ್ P. ವಿನಯ್ ಕುಮಾರ್ ಅಂತ ಒಬ್ಬ ಕಂಪ್ಲೇಂಟ್ ಇರ್ತದೆ. ಹೌದು, ಬೇರೆ ಅವರು ಏನು ಮಾಡಿದರೆ ಫೈನಾನ್ಷಿಯಲ್ ಫ್ರಾಡಲ್ಲಿ ಏನಾಗುತ್ತೆ, ಒಂದೇ ಸಲ ಆಗಲ್ಲ, ಅದು ಒಂದು ಪೀರಿಯಡಲ್ಲಿ ಆಗುತ್ತೆ. ಮೋಸ್ಟ್ಲಿ ಇದು ಶೆಲ್ ಕಂಪ್ನೀಸ್ ಥ್ರೂ ದುಡ್ಡು ರೂಟ್ ಮಾಡ್ತಾರೆ, ಈ ಕಡೆಯಿಂದ ಆ ಕಡೆ ರೂಟ್ ಮಾಡ್ತಾರೆ. ಸೊ ಅದರಲ್ಲಿ ಒಂದು ಫೈನಾನ್ಷಿಯಲ್ ಫ್ರಾಡ್ ಆಗುತ್ತೆ. ನಿನ್ನೆ ಅದು ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಿಕೊಂಡು ಅವರಿಗೆ ತೆಲಂಗಾಣ ಪೊಲೀಸ್ಗೆ ಹ್ಯಾಂಡ್ ಓವರ್ ಮಾಡಿದ್ದೀನಿ.